ಕೊಪ್ಪಳ ಮತ್ತು ರಾಯಚೂರು ಜಿಲ್ಲೆಗಳ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಒಕ್ಕೂಟದಲ್ಲಿ ನೇಮಕಾತಿ ಅಧಿಸೂಚನೆ ದಿನಾಂಕ 11/6/2023 ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿಯನ್ನು ಅಳವಡಿಸಿಕೊಳ್ಳದೆ ಉದ್ಯೋಗ ನೇಮಕಾತಿ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿರುವುದನ್ನು ರದ್ದುಗೊಳಿಸುವಂತೆ ಕರ್ನಾಟಕ ಮಾದರ ಮಹಾಸಭಾ ಮುಖಂಡರು ಬಳ್ಳಾರಿಯ ಪತ್ರಿಕಾ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಆಗ್ರಹಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ಮಾದರ ಮಹಾಸಭಾ ಜಿಲ್ಲಾಧ್ಯಕ್ಷರಾದ ಎಲ್ ಮಾರಣ್ಣರವರು ಹಾಗೂ ಉಪಾಧ್ಯಕ್ಷರಾದ ಸಿದ್ದೇಶ್ವರವರು ಮತ್ತು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ದುರ್ಗಪ್ಪ ತಳವಾರರವರು ಮತ್ತು ಜಿಲ್ಲಾ ಮುಖಂಡರಾದ ಜಿ ಗೋವರ್ಧನ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವರದಿಗಾರರು ಮಲ್ಲಿಕಾರ್ಜುನ ಹರಿವಾಣ. ಇದು ಗರುಡ ನ್ಯೂಸ್ ಕರ್ನಾಟಕ. ನಾನು ಮಲ್ಲೇಶ್ ಕಮತೂರು. ಈ ದಿವಸ ಬಳ್ಳಾರಿ ಜಿಲ್ಲೆಯಲ್ಲಿ ಮೊದಲನೇವಾಗಿ ಮಾದಿಗರ ಮಹಾಸಭಾ ವತಿಯಿಂದ ಪತ್ರಿಕಾಗೋಷ್ಠಿಯನ್ನು ಮಾಡಿ ಇಡೀ ನಮ್ಮ ಜಿಲ್ಲೆ ರಾಯಚೂರು, ಕೊಪ್ಪಳ ಮತ್ತು ವಿಜಯನಗರ ಈ ಜಿಲ್ಲೆಗಳನ್ನು ಒಳಗೊಂಡು ಈಗ ಆಗ್ತಕ್ಕಂಥ KMF ನೇಮಕಾತಿಗಳ ಬಗ್ಗೆ ಅವರು ಒಳಗಡೆ ನಡೆಸತಕ್ಕಂಥ ಸಂಚಲನದ ಬಗ್ಗೆ ಎಲ್ಲ ಪರಿಶೋಧನೆ ಮಾಡಿ ನಮ್ಮ ಜನಾಂಗದವರು ನಮ್ಮ ಸಮಾಜಕ್ಕೆ ಅನ್ಯಾಯ ಆಗುತ್ತಿದ್ದು ಏನಾರು ಮಾಡಿ ಇದನ್ನು ತಡೆಯಾಜ್ಞೆ ಮಾಡಲೇಬೇಕು ಅನ್ನೋದು ನಿಟ್ಟಿನಿಂದ ಅದೆಲ್ಲ ಅವ್ರನ್ನ ಪರ್ಸನಲ್ ಆಗಿ ಭೇಟಿಯಾಗಿ GM ಅವರಿಗೆ ಮಾತಾಡಿ ಅವ್ರ ಹತ್ರ ಹೋದ್ರೆ ಇಲ್ಲ ಮಾಡೋದಲ್ಲ ಇದನ್ನ ತಡೆ ಹಿಡಿದ್ರು ಅಂತ ಹೇಳಿದ್ರು. ಅದು ಹೇಳಕ್ಕಾಗಿ ಮತ್ತೆ ಒಳಗಿಂದೊಳಗನೆ ಅವ್ರು ಏನ್ ಮಾಡ್ಬೇಕು ಆ ಕೆಲಸ ಅವ್ರು ಮಾಡ್ತಾ ಇದಾರೆ. ಇದು ನಮ್ಮ ಸಮಾಜಕ್ಕೆ ಅನ್ಯಾಯ ಆಗುತ್ತೆ. ಈಗ ಅವ್ರು ಮಾಡ್ತಕ್ಕಂಥ ನೇಮಕಾತಿ ರದ್ದು ಮಾಡಬೇಕು, ಸಮಾಜಕ್ಕೆ ನ್ಯಾಯ ಕೊಡಬೇಕು. ಒಳ ಮೀಸಲಾತಿಯ ಪ್ರಕಾರವಾಗಿ ನಮಗೆ A ಗ್ರೂಪ್ ಮತ್ತೆ ಚಲವಾದರೆ B ಗ್ರೂಪ್ ಇತರರಿಗೆ 4/25.2 ಪ್ರಕಾರ ನಮಗೆ ನೇಮಕಾತಿ ನಮ್ಮ ಸಮಾಜಕ್ಕೆ ಕೊಡಬೇಕು. ನ್ಯಾಯ ಕೊಟ್ಟಲ್ಲಿ ಮಾತ್ರ ನಾವು ಸಮ್ಮತಿಯನ್ನು ಇರ್ತೀವಿ ಹೊರತು ಇಲ್ಲಾಂದ್ರೆ ಇದ್ರ ಬಗ್ಗೆ ಉಗ್ರ ಹೋರಾಟ ಮಾಡಕ್ಕೆ ನಾವು ರೆಡಿ ಇದ್ದೀವಿ. ಆದ್ರೂ ಇದನ್ನ ಮಾಡದಿದ್ರೆ MD ಬಗ್ಗೆ ಕೂಡ ಕ್ರಮ ತಗೊಳ್ತೀವಿ. ನಾವು KMF MD ಬಗ್ಗೆ ಕೂಡ ಕ್ರಮ ತಗೊಳ್ತೀವಿ. ಬಳ್ಳಾರಿ, ವಿಜಯನಗರ, ಕೊಪ್ಪಳ ಜಿಲ್ಲೆಗಳ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟದ ವತಿಯಿಂದ ಈ ದಿನ ಇವತ್ತೇನು ನೇಮಕಾತಿ ನಡೀತಾ ಇದೆ, ಪ್ರಕ್ರಿಯೆ ಸ್ಟಾರ್ಟ್ ಮಾಡಿದ್ದಾರೆ. ಇದನ್ನ ರದ್ದುಪಡಿಸ್ಬೇಕಂತ ಹೇಳ್ಬಿಟ್ಟು ಮಾದಾರ ಮಹಾಸಭಾ ಬಳ್ಳಾರಿ ಜಿಲ್ಲಾ ಘಟಕದ ವತಿಯಿಂದ ನಾವು ಆಗ್ರಹ ಪಡಿಸ್ತಾ ಇದ್ದೀವಿ. ಈ ಏನಪ್ಪಾ ನಮಗೆ ಅನ್ಯಾಯ ಆಗಿದೆ ಅಂತಂದ್ರೆ, ಏನು ಸರ್ಕಾರ ಒಳ ಮೀಸಲಾತಿಯನ್ನು ಜಾರಿ ಮಾಡಿದೆ, ಆ ಒಳ ಮೀಸಲಾತಿ ಪ್ರಕಾರ ABC ಅನ್ನುವಂತ ಒಂದು ಶ್ರೇಣಿ ಮಾಡಿದ್ದು, ಅದರ ಪ್ರಕಾರ ನೇಮಕಾತಿ ಮಾಡಿದ್ರೆ ನಮಗೆ ಯಾವುದೇ ರೀತಿಯ ತೊಂದರೆ ಇಲ್ಲ. ಒಂದ್ ವೇಳೆ ನೇಮಕಾತಿಯನ್ನ ಒಳ ಮೀಸಲಾತಿ ಅಳವಡಿಸದೆ ನೇಮಕಾತಿಯನ್ನು ಮಾಡಿದ್ರೆ ನಾವು ಬಳ್ಳಾರಿ ಜಿಲ್ಲಾ ಮಾದಾರ ಮಹಾಸಭಾ ವತಿಯಿಂದ ಖಂಡಿಸ್ತೀವಿ. ಮುಂದಿನ ದಿನಗಳಲ್ಲಿ ಕೂಡ ಹೋರಾಟ ಮಾಡ್ಲಿಕ್ಕೆ ನಾವೆಲ್ಲಾ ಜಿಲ್ಲೆಗಳಿಂದ, ರಾಯಚೂರು, ಬಳ್ಳಾರಿ, ಕೊಪ್ಪಳ, ವಿಜಯನಗರ ಜಿಲ್ಲೆಗಳಿಂದ ಏನು ನಮ್ಮ ಸಮಾಜಕ್ಕೆ ಅನ್ಯಾಯ ಆಗ್ತಾ ಇದೆ, ನಮ್ಮ ಬಂಧುಗಳು, ನಮ್ಮ ಸಮಾಜದ ಬಂಧುಗಳು ಎಲ್ಲರೂ ಸೇರಿ ಸಂಘಟನೆಗಳು ಸೇರ್ಕೊಂಡು ನಾವು ಹೋರಾಟ ಮಾಡ್ಲಿಕ್ಕೆ ಕೂಡ ನಾವು ಸಿದ್ಧರಿದ್ದೀವಿ ಅಂತ ನಾನು ಆಗ್ರಹ ಪಡಿಸ್ತಾ, ಆದಷ್ಟು ನ್ಯಾಯಯುತವಾಗಿ ಸಂವಿಧಾನ ಬದ್ಧವಾಗಿ ಈ ಒಂದು ಅಭ್ಯರ್ಥಿಗಳ ಆಯ್ಕೆ ಪ್ರಕ್ರಿಯೆ ನಡೀಬೇಕು. ಈಗೇನು ಆಯ್ಕೆ ಪ್ರಕ್ರಿಯೆ ಸ್ಟಾರ್ಟ್ ಮಾಡಿದ್ರೆ ಅಂದ್ರೆ ಕೂಡಲೇ ರದ್ದುಪಡಿಸಿ ಹೊಸ ನೇಮಕಾತಿ ಒಂದು ಆದೇಶವನ್ನು ಪ್ರಕಟಣೆ ಮಾಡಿ ಹೊಸ ನೇಮಕಾತಿಯನ್ನು ಮಾಡ್ಬೇಕಂತ ಹೇಳ್ಬಿಟ್ಟು ನಾವು ಒತ್ತಾಯ ಮಾಡ್ತಾ ಇದ್ದೀನಿ. ಪತ್ರಿಕಾಗೋಷ್ಠಿ ನಡೆಸಿ KMF ನಲ್ಲಿ, ಬಳ್ಳಾರಿಯ KMF ನಲ್ಲಿ ಇವತ್ತೇನು ನೇಮಕಾತಿ ನಡೀತಾ ಇದೆ, ಹಿಂದೆ ಏನ್ ಸರ್ಕಾರದ ಆದೇಶ ಇತ್ತು ಹಳೆ ಮೀಸಲಾತಿ ಪ್ರಕಾರ, ಮೊದಲೆಲ್ಲ ಹಳೆ ಮೀಸಲಾತಿ 15% ಪರಿಶಿಷ್ಟ ಜಾತಿಗಳಿಗೆ ಮೀಸಲಾಗಿತ್ತು, ಪರಿಶಿಷ್ಟ ಪಂಗಡಗಳಿಗೆ 3% ಮೀಸಲಾತಿ ಜಾರಿಯಾಗಿತ್ತು ಮೊದಲು. ಹಿಂದಿನಿಂದ ಅದೇ 7 ಮತ್ತು 24% ಆಗ್ಬೇಕಾಯ್ತು. 17% SCಗೆ ಮತ್ತೆ 7% STಗಳಿಗೆ ಮೀಸಲಾತಿಯನ್ನ ನಿಗದಿ ಮಾಡಿ ಸರ್ಕಾರ ಹಿಂದೆ ಬೊಮ್ಮಾಯಿ ಸರ್ಕಾರ ಆದೇಶ ಹೊರಡಿಸಿತ್ತು. ಅದು ಕೋರ್ಟ್ ನಲ್ಲಿ ಅದು ಬಿದ್ದೋಗಿದ್ರಿಂದ, ಅದಕ್ಕೆ ತಡೆಯಾಜ್ಞೆ ಇರೋದ್ರಿಂದ ಅದನ್ನ ಮಾಡ್ಲಿಕ್ಕೆ ಆದ ಕಾರಣ ಮತ್ತೆ ಹಳೆ ಮೀಸಲಾತಿ ಪ್ರಕಾರ 15 ಮತ್ತು 15 ಪರಿಶಿಷ್ಟ ಜಾತಿ ಮತ್ತು 3 ಪರಿಶಿಷ್ಟ ಪಂಗಡಗಳಿಗೆ ಏನು ಹಳೆ ಮೀಸಲಾತಿ ಜಾರಿಯಲ್ಲಿತ್ತೋ ಆ ಮೀಸಲಾತಿ ಪ್ರಕಾರ ಒಳ ಮೀಸಲಾತಿಯನ್ನು ಅಳವಡಿಸಿ 5.25 SC A ಗ್ರೂಪಿಗೆ, ವಲಯ ಮಾದಿಗ ಮತ್ತು ಉಪಜಾತಿಗಳಿಗೆ 5.25 ಮತ್ತು ವಲಯ ಮತ್ತು ಉಪಜಾತಿಗಳಿಗೆ 5.25 ಮತ್ತು ಕೊರಚ, ಕೊರಮ, ಲಂಬಾಣಿ, ಬೋವಿ ಮತ್ತು ಅಲೆಮಾರಿಗಳಿಗೆ ಸೇರಿ 4.5 ಪರಿಶಿಷ್ಟ ಜಾತಿಗೆ ಮೀಸಲಾತಿಯನ್ನು ಒಳ ಮೀಸಲಾತಿಯನ್ನು ಅಳವಡಿಸಿ ಸರ್ಕಾರ ಏನು ಪರಿಷ್ಕೃತ ಆದೇಶವನ್ನು ಹೊರಡಿಸಿದೆ ಅದ್ರ ಪ್ರಕಾರ ನೇಮಕಾತಿ ಮಾಡೋದನ್ನ ಬಿಟ್ಟು ಹಳೆ ಮೀಸಲಾತಿ ಏನು ಒಳ ಮೀಸಲಾತಿ ಇಲ್ಲದೆ ಇದ್ದ ಹಳೆ ಮೀಸಲಾತಿಯನ್ನು ಅಳವಡಿಸಿ ಇವತ್ತು KMF ಸಿದ್ಧಗೊಂಡಿದೆ ಅಂತ ಹೇಳಿ ನಮ್ಗೆ ಮಾಹಿತಿ ಬಂದಿದೆ. ಆ ಆದೇಶವನ್ನ ರದ್ದುಪಡಿಸಬೇಕು, ಆ ನೇಮಕಾತಿಯನ್ನ ರದ್ದುಪಡಿಸಬೇಕು.
ಆ ಆದೇಶದ ಪ್ರಕಾರ, ಆ ನೇಮಕಾತಿ ಪ್ರಕಾರ, ಆ ನೇಮಕಾತಿ ಪಟ್ಟಿ ಪ್ರಕಾರ ನಮ್ಮ ಮಾದಿಗ ಸಮುದಾಯಕ್ಕೆ ಅನ್ಯಾಯ ಆಗ್ತದೆ. ಅದನ್ನ ವಿರೋಧಿಸಿ ನಾವು ಇವತ್ತು ಪತ್ರಿಕಾಗೋಷ್ಠಿ ನಡೆಸಿದ್ದೀವಿ. ಪಡಿಬೇಕು ಮತ್ತೆ ಹೊಸ ಅಧಿಸೂಚನೆ ಹೊರಡಿಸಿ ಅದರ ಮುಖಾಂತರ ಒಳ ಮೀಸಲಾತಿಯನ್ನು ಅಳವಡಿಸಿ ಒಳ ಮೀಸಲಾತಿಯನ್ನು ಅಳವಡಿಸಿ ನೇಮಕಾತಿಯನ್ನು ಮಾಡಬೇಕು. ಮತ್ತೆ ಮಾದಿಗ ಸಮಾಜಕ್ಕೆ ನ್ಯಾಯವನ್ನು ಒದಗಿಸಿಕೊಡ್ತಕ್ಕಂಥ ಕೆಲಸವನ್ನ ಇಲಾಖೆ ಮತ್ತು ಜಿಲ್ಲಾಡಳಿತ ಅದ್ರ ಬಗ್ಗೆ ಅಗತ್ಯ ಕ್ರಮ ಕೈಗೊಳ್ಬೇಕಂತ ಹೇಳಿ ಮನವಿಯನ್ನ, ನಮ್ಮ ಎಚ್ಚರಿಕೆಯನ್ನ ನಿರ್ಲಕ್ಷ್ಯ ಮಾಡಿದ್ರೆ ನಾವು ಜಿಲ್ಲೆಯಾದ್ಯಂತ ಜಿಲ್ಲಾಡಳಿತ ಮತ್ತು ಅದೇನು KMF ವಿರುದ್ಧ ನಾವು ಉಗ್ರವಾದಂತ ಹೋರಾಟವನ್ನು ನಮ್ಮ ಮಾದರ ಮಹಾಸಭೆ ಮತ್ತು ನಮ್ಮ ದಲಿತ ಸಂಘಟನೆಗಳ ಏನು ಮಾದಿಗ ಮೀಸಲಾತಿಯನ್ನ ಬೆಂಬಲಿಸತಕ್ಕಂತ ಎಲ್ಲಾ ಸಂಘಟನೆಗಳೊಂದಿಗೆ ನಾವು ಉಗ್ರವಾದಂತ ಹೋರಾಟವನ್ನು ರೂಪಿಸಲಿಕ್ಕೆ ನಾವೆಲ್ಲ ಸಿದ್ಧರಿದ್ದೀವಿ ಅಂತೇಳಿ ಸಂದರ್ಭದಲ್ಲಿ ತಮ್ಮ ಮೂಲಕ ಅವರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ.